ನಾನು ಸೊಲ್ಲಾಪುರದ ಪ್ರವಚನ ಮಾಡಿದ ಕಾಲಕ್ಕೆ, ಈ ವರ್ಷ ಅಲ್ಲ ಹಿಂದೆ ಪ್ರವಚನ ಮಾಡಿದ ಕಾಲಕ್ಕೆ ಆ ಹೆಣ್ಮಗಳು ಮಗನ ಕರ್ಕೊಂಬಂದಿವಳು, 4ನೇ 5ನೇ ಮಗನ ಕರ್ಕೊಂಬಂದಿರ್ತಾರೆ. ಕರ್ಕೊಂಬಂದ ಕಾಲಕ್ಕೆ ಅದು ಕೇಳಿದ ಪ್ರವಚನ ಕೇಳಿ ಮನೆಗೆ ಹೋದ ಕೂಡಲೇ ಮರುದಿವ್ಸ ಶಾಲೆಗೆ ಹೋಗ್ಬೇಕು. ಇಂಗ್ಲೀಷ್ ಮೀಡಿಯಮ್ ಸ್ಕೂಲಕ್ಕೆ ಬ್ಯಾಗ್ ತಯಾರು ಮಾಡಿ ಕೊಟ್ಟಾಳ, ಎಲ್ಲನೂ ಟಿಫಿನ್ ಹಾಕಿ ಕೊಟ್ಟಾಳ. ಹಾಕಿ ಮುಂದೆ ರಿಕ್ಷಾ ಬಂದದ, ಪಿ ಮಾಡಕ್ಕೆ ಹತ್ತದ. ಹೋಗೋ ಅಂತ ಅವ್ರವ ಅಂತಾಳ. ನೀ ಇಲ್ಲಿ ಬಾರ ಅಂತ ಅವ ಅಂತಾನ ಹುಡುಗ. ನೀವು ಹೋಗೋ ರಿಕ್ಷಾ ಕರೆಯಕತ್ತ. ನೀ ಬಾರ ಅಂತ ನಾವು ಆಕೆ ಹೋಗಂತಾಳ. ಹೊರಗೆ ಹಾರ್ನ ಬರ್ಸಕತ್ತೇನೆ. ಹುಡುಗಂತ ನೀ ಬಾರೆ, ನೀ ಬಾರ. ಯಾಕೋ ಎಲ್ಲ ಬುತ್ತಿ ಕಟ್ಟಿನಿ, ಪುಸ್ತಕ ಎಲ್ಲ ಕೊಟ್ಟು ಹೋಗು ಅಂತ. ನೀ ಇಲ್ಲಿ ಬಾರ ಅಂತ ಶುಟ್ಟಿ ಬಂದವರು. ಯಾಕೋ ಏನು ಕಂಬಿದ್ದದು ಅಂತಂದು ನಿಂದರು. ಯಾಕೆ ನಾನಿಗೆ ನಮಸ್ಕಾರ ಮಾಡ್ತೀನಿ ಅಂತ ಹುಡುಗ. ಯಾಕೆ ನಿನ್ನ ಅಪ್ಪ ಅವರು ಪ್ರವಚನದಾಗ ಹೇಳ್ಯಾರ, ಮನೆ ಬಿಟ್ಟು ಹೋಗುವಾಗ ಅವ್ವ ಅಪ್ಪ ನಮಸ್ಕಾರ ಮಾಡ್ರಿ, ಜಗಲಿಗೆ ನಮಸ್ಕಾರ ಮಾಡಿ ಹೋಗಂದಾರ. ಜಗಲಿಗೆ ಮಾಡೀನಿ, ನೀನು ಬಾ. ನೋಡ್ರಿ ಹುಡುಗಿಗೆ ಎಷ್ಟು ಶಾಣೆ ಅದ. ಹಿಂಗಿದ್ದಾರೆ ದೊಡ್ಡ ಆದವ್ರು ಅದಾರ ನಿಮ್ಮ ಮನೆ ಗಂಡದೇರು ಪಣ್ಣದೇವ್ರು. ಏನಿಲ್ಲ ನೀ ಮಾಡಪ್ಪ. ನೀ ನಿಮ್ಮ ಅಪ್ಪಗೆ ಮಾಡಿದೆ ಅಂದ್ರೆ ನಿನ್ನ ಮಗ ನಿನಗೆ ಮಾಡ್ತಾನೆ. ಅವ ಮಕ್ಕಳಂಟ ಶಾಣ್ಯರ ಜಗತ್ತಿನಾಗ ಯಾರೂ ಇಲ್ಲ. MA BA ಕಲ್ತವನೇ ಇಲ್ಲ. ಭಾಳ ನಿರೀಕ್ಷಣ ಇರ್ತದೆ ಅವ್ರಿಗೆ, ಹುಡುಗರಿಗೆ. ನೋಡ್ತಾವ ಏನು ಮಾಡ್ತಾವ, ಹಂಗೆ ಮಾಡ್ತಾವ. ನಾವು ಕೆಟ್ಟಿದ್ದೇವೆ. ಅದಕ್ಕೇ ಅಂತಾರೆ ಶಾಸ್ತ್ರದೊಳಗೆ ಯಾರಿಗೆ ಅಪ್ಪ ಅಂದಾರ ಅಂತ ಬರ್ದಾರ ನಮ್ಮ ಕಡೆ. ಅಪ್ಪ ಯಾರು ಅನ್ಬೇಕು? MA ಕಲಿಸವ ಅಪ್ಪ ಅಲ್ಲ, ಇಂಜಿನಿಯರ್ ಡಾಕ್ಟರ್ ಮಾಡವ ಅಪ್ಪ ಅಲ್ಲ. ಅಪ್ಪ ಅಂತ ಯಾರಿಗೆ ಅಂತ ಶಾಸ್ತ್ರದ ಬರಿತ ಯಪ್ರೇಣಯೇ ಸುಚರಿತಂ ಸ ಏವ ಪುತ್ರ. ಅಪ್ಪ ಅಂತ ಯಾರಿಗೆ ಅಂತ ಸಂಪತ್ತು ಕೊಡುವವನು ಅಪ್ಪ ಅಲ್ಲ. ಐಶ್ವರ್ಯ ಕೊಡವ, ಮನೆ ಕಟ್ಟಿಡವ, ಬ್ಯಾಂಕ್ನಾಗ ರೊಕ್ಕ ಇಡವ, ಅವ ಅಪ್ಪ ಅಲ್ಲ. ಭಾಳ ಮಂದಿ ಅಪ್ಪಗಳೇ ಕುಂತೀರಿ ಇಲ್ಲಿ. ಅದಕ್ಕೆ ಯಾಕೆ ಮದುವೆ ಬೆದಾಳ. ಗಡ್ಡ ಮೀಸೆ ಬಂದರೆ ಗಂಡೆಂಬರು, ಮಲೆ ಮುಡಿ ಬಂದರೆ ಹೆಣ್ಣೆಂಬರು. ಬರೀ ಗಡ್ಡ ಬಂದ್ರೆ ಅಪ್ಪ ಹಂಗಿಲ್ಲಪ್ಪ. ಅಪ್ಪನ ಜವಾಬ್ದಾರಿ ಭಾಳ ಇರ್ತದೆ. ಅದಕ್ಕೆ ಹೇಳಿದರು ಭರ್ತೃಹರಿ ರಾಜ ಹೇಳ್ಯಾನೆ ಈ ಮಾತನ್ನು. ಸಮಸ್ತ ಚಕ್ರವರ್ತಿ ರಾಜ ರಾಜ್ಯವನ್ನು ಬಿಟ್ಟು ಸನ್ಯಾಸಿಯಾಗಿ ಈ ಮಾತು ಹೇಳ್ತಾನವ. ಯಾರು ಅಪ್ಪ ಅಂದ್ರೆ ಯಾರು ತಮ್ಮ ಮಕ್ಕಳಿಗೆ ಸಂಪತ್ತು ಕೊಡದೆ ಸಂಸ್ಕಾರ ಕೊಡುತ್ತಾರೆಯೋ ಅವರಿಗೆ ಅಪ್ಪ ಅನ್ನಬೇಕು ಅಂತ ಕರೆದಾರೆ. ನೀವು ಏನು ಕೊಟ್ಟಿರಿ ನಿಮ್ಮ ಮಕ್ಕಳಿಗೆ? ಮಗನ ಮುಂದೆ ಬಿಡಿಸಿ ಎತ್ತಿ, ಬುದ್ಧಿ ಇಲ್ಲ ನಿನಗೆ. ಮಗನ ಮುಂದೆ ಶರಿ ಕುಡಿತಿ, ಬುದ್ಧಿ ಇಲ್ಲ ನಿನಗೆ. ಎಂದೂ ದೇವರಿಗೆ ಅವ್ವಪ್ಪ ನಮಸ್ಕಾರ ಮಾಡಿದ ಬುದ್ಧಿ ಇಲ್ಲ ನಿನಗೆ ಅಪ್ಪ ಅಂತ ಅನ್ನಂಗಿಲ್ಲ. ಯು ಆರ್ ಓನ್ಲಿ ಗಾರ್ಡಿಯನ್, ನಾಟ್ ಪೇರೆಂಟ್. ವಾಟ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ಗಾರ್ಡಿಯನ್ ಆ್ಯಂಡ್ ಪೇರೆಂಟ್? ನೀವು ಪೇರೆಂಟ್ ಅಲ್ಲ, ನೀವು ಗಾರ್ಡಿಯನ್ ಇದ್ದೀರಿ. ಗಾರ್ಡಿಯನ್ ಯಾರಾದರೂ ಆಗ್ಬೋದು, ತಂದೆ ಆಗುವುದು ಅಷ್ಟು ಸುಲಭ ಅಲ್ಲ. ಹಡೆದು ರೊಕ್ಕ ಕೊಡೋದು ತಂದೆ ಅಲ್ಲ. ನಿನ್ನ ಧರ್ಮದ ನೀತಿಯನ್ನು ಯಾವ ಮಕ್ಕಳಿಗೆ ಕಲಿಸ್ತೀರಿ ಅವರಿಗೆ ತಂದೆ ಅಂತ ಕರೆದಾರೆ. ಅಪ್ಪ ಆಗ್ರಿಪ್ಪ ಅಂತ ಅಪ್ಪಾಗ್ರಿ. ಮಗ ಅಂತ ಯಾರಿಗಂದ್ರೆ ಅದನ್ನು ಬರ್ದಾನಮ್ಮ. ಯಪ್ರೀಣಯೇತ್ ಸುಚರಿತೈ ಸೈವ ಪುತ್ರ. ಮಗ ಅಂತ ಯಾರಿಗನ್ಬೇಕು ಅಂತ ಕೇಳಿದ್ರೆ, ಯಾರು ಕಾರ್ ತಂದು ಬಂಗಾರ ತಂದು ಮನೆ ಮೇಲೆ ಮಾಡೇ ಕಟ್ಸಿ ಖುಷಿ ಪಡಿಸ್ತಾನಂದ್ರೆ ಅವ ಮಗ ಅಲ್ಲ. ತಿಳ್ಕೊರಿ. ಯಾಕೆ? ಅವನಿಗೆ ರೊಕ್ಕ ನೋಡಿ ಸಂತೋಷ ಪಡೋ ಮಗ ಅಲ್ಲ, ಕಾರ್ ತಂದು ಮಗ ಅಲ್ಲ. ಚಾರಿತ್ರ್ಯವಾನ್ ಇರಬೇಕು, ಅವನಿಗೆ ಮಗ ಅಂತಾರೆ. ನಿಮ್ಗೆ ಗೊತ್ತಲ್ಲ ಮಹಾತ್ಮ ಗಾಂಧಿ ಅಪ್ಪ ಯಾರು? ನೆನಪದ ಇದೆ, ಕರ್ಮಚಂದ, ಮೋಹನದಾಸ್ ಕರ್ಮಚಂದ. ಆ ಕರ್ಮಚಂದಂದು ನೆನಪು ಮಾಡಕ್ಕೆ ನಮ್ದೇನು ಕರ್ಮ, ಏನು ಜರೂರತ್ತದ? ಏನು ಜರೂರತ್ತಿಲ್ಲ. ಪರಂತು ಇಂಥ ಮಗ ಹುಟ್ಟದ, ಮಗನ ಸಲುವಾಗಿ ಅಪ್ಪನ ಹೆಸರು ನೆನಪು ಮಾಡ್ಬೇಕಾಯ್ತು. ಅಂಥ ಚಾರಿತ್ರ್ಯವಾನ ಮಗನ ಹಡಿಬೇಕೆ ವಿನ ಸಾವುಕಾರ ಮಗ ಹಡಿಬಾರ್ದು ಅಂತ ನಮ್ಮ ಶಾಸ್ತ್ರ ಹೇಳ್ತಾರೆ. ಪುಣ್ಯಾತ್ಮರೇ, ಅಂಥದ್ದನ್ನು ನಾವು ನಮ್ಮ ಮಕ್ಕಳಿಗೆ ಕಲಿಸಲಿಕ್ಕೆ ಪ್ರಯತ್ನ ಮಾಡಬೇಕು. ಎಂಥ ಇರಬೇಕು? ಎಷ್ಟು ಸಜ್ಜನ ಅದಾನಪ್ಪ ಅವ, ಯಾರ ಮಗ ಅದಾನಪ್ಪ ಅವ, ಎಂಥವನ್ನ ಹಡ್ದಾರಪ್ಪ ಹಿಂಗೆ ಅನ್ಬೇಕೆ ವಿನಃ ಎಲ್ಲರೇ ಕಳ್ತನ ಮಾಡೋ ಛೇದ ಬಿದ್ದಂದ್ರೆ ಏನಪ್ಪ ಎಂಥ ಬುದ್ಧಿ ಹೇಳನಿಲ್ಲ ಅಪ್ಪ ಅಂತ ಅವ ಛೇದದಾಗ ನಿಮಗೂ ಬೈತಾವ 4 ಮಂದಿ.
ಇದಕ್ಕೆ ಶಾಸ್ತ್ರದಾಗ ನೀತಿ ಅಂತ ಕರೆದ, ಇದಕ್ಕೆ ಶಿವಾಚಾರ ಅಂತಾರೆ, ಇದಕ್ಕೆ ಸದಾಚಾರ ಅಂತಾರೆ, ಇದಕ್ಕೆ ಗಣಾಚಾರ ಅಂತಾರೆ ಶಾಸ್ತ್ರಗಳ ಪುಣ್ಯಾತ್ಮರೇ. ಅಂಥ ಆಚಾರವನ್ನು ಮಕ್ಕಳನ್ನು ನಾವು ಹಡಿಬೇಕು. ಅಂಥ ತಂದೆ ಆಗಲಿಕ್ಕೆ ನೀವು ಪ್ರಯತ್ನ ಮಾಡಬೇಕು, ಅಂಥ ತಂದೆ ಆಗಲಿಕ್ಕೆ ಪ್ರಯತ್ನ ಮಾಡಬೇಕು. ಆದ್ದರಿಂದ ನಮ್ಮ ಶಾಸ್ತ್ರದಲ್ಲಿ ದಯಾ ಅನ್ನತಕ್ಕಂಥದಕ್ಕೆ ಬಹಳ ಮಹತ್ವ ಇದೆ. ಅಂಥದ್ದನ್ನು ನಡು ತೋರಿಸಿದರು ಸಿದ್ಧಾರೂಢ ಸ್ವಾಮಿಗಳು. ನಾವೆಲ್ಲ ಅವ್ರ ಸಂಪ್ರದಾಯದವರಿದ್ದೇವೆ, ಎಲ್ಲಿ ಕುಂತೇವೆ ಎಲ್ಲ ಸಂಪ್ರದಾಯ, ನಾವೆಲ್ಲ ಅವ್ರ ಅನುಯಾಯಿ ಇದ್ದೇವೆ. ಅವ್ರು ಹೆಂಗದರ ಹಾಗೆ ಇದ್ದೇವೆ. ನಮ್ಮಲ್ಲಿ ಆ ಕರುಣ ಬೇಕು, ದಯಾ ಬೇಕು, ಸಹನಶೀಲತಾ ಬೇಕು. ಇವೆಲ್ಲ ಇರಬೇಕಂದ್ರೆ ಇದು ಮಾರ್ಗ ಅದ ರೀ. ಈ ಮಾರ್ಗ ಅದ, ಅಂಥದ್ದೇ ಅದು ಮಾರ್ಗ. ಸಿದ್ಧಾರೂಢ ಸ್ವಾಮಿಗಳಿಗೆ ಯಾರು ಎಷ್ಟು ಏನು ಕೊಟ್ಟರು ಕೂಡ ಎಂದು ಏನು ಅಲ್ಲ ಅಂತ ಅವ್ರು ಹೇಳಿದರು. ಯಾರು ಬರೀ ಎಲ್ಲಿ ಯಾಕಿರಲ್ಲಕ್ಕೆ, ದಿಲ್ಲಿ ಯಾಕಿರಲ್ಲಕ್ಕೆ, ಬಾಂಬೆಗಿರಲ್ಯಾಕೆ, ಪರದೇಶಕ್ಕಿರಲ್ಯಾಕೆ, ಯಾರು ಅವ್ರ ಹೆಸರು ತೊಗೊಂಡು ಕಷ್ಟದಲ್ಲಿ ಸ್ಮರಣ ಮಾಡ್ತಾರೆ ಅವರಿಗೆ ಅಲ್ಲೇ ಅಮೇರಿಕಾದಾಗ ಭೇಟಿ ಕೊಟ್ಟಾರ, ಬಾಂಬೆದಾಗ ಭೇಟಿ ಕೊಟ್ಟಾರ, ದಿಲ್ಯಾಗ ಭೇಟಿ ಕೊಟ್ಟಾರ, ಮದ್ರಾಸದಾಗ ಭೇಟಿ ಕೊಟ್ಟಾರ. ಸಿದ್ಧಾರೂಢ ಸ್ವಾಮಿಗಳು ಎಷ್ಟು ದಯಾವಾನ್ ಇದ್ದರು ಅನ್ನತಕ್ಕಂಥದ್ದನ್ನು ಲಕ್ಷ್ಯ ಇಡ್ರಿ. ಎಷ್ಟು ಕರುಣ, ಎಷ್ಟು ಕರುಣ. ಸಿದ್ಧಾರೂಢ ಶಿಷ್ಯರ ದಯ ಅನ್ನೋದಕ್ಕೆ ಆ ದಯವೇ ಸಿದ್ಧಾರೂಢನಿಷ್ಟು ಪ್ರಚಾರ ಮಾಡ್ಯದ. ಸಿದ್ಧಾರೂಢ ಚರಿತ್ರೆ ಗೊತ್ತಿರಬೇಕು ನಿಮಗೆ. ಸಿದ್ಧಾರೂಢ ಚರಿತ್ರೆಯಲ್ಲಿ ಸಿದ್ಧಾರೂಢ ಹಮೇಶ ಹುಡುಗರ ಜೊತೆಗೆ ಇರ್ತಿದ್ದರು, ದೊಡ್ಡರ ಜೊತೆಗೆ ಇರ್ತಿದ್ದಿಲ್ಲ. ಬಚ್ಚೆ ಹಿಂದೆ ಹಾಡ್ಯಾರ, ಬಚ್ಚೆ ಮನಕೆ ಸಚ್ಚೆ. ಹುಡುಗರು ಭಾಳ ಸೀದಾ ಇರ್ತಾವ್ರಿ, ನೀವು ಹಾಳಾಗಿರಿ. ಹುಡುಗರಿಗೆ ಹೇಳ್ರಿ, ಮನೆಗೆ ಕೂತು ಹೇಳ್ತಾರೆ, ಯಾರೇ ಬಂದಿರು ಅಂದ್ರೆ ರೊಕ್ಕ ಕೇಳೋರು, ಸಾಲದ್ರು ಬಂದರು, ಅಪ್ಪ ಮನೆಗೆ ಇಲ್ಲ ಅಂತ ಹೇಳು ಅಂತ ಹೇಳ್ತಾವೆ. ಹೋಗಿ ಹೇಳ್ತಾನೆ, ನಮ್ಮಪ್ಪ ಹೇಳ್ಯಾನ್ರಿ ಮನೆಗೆ ಇಲ್ಲ ಅಂತ ಹೇಳಂದ್ರೆ ಸೀದಾ ಹೇಳ್ತಾವೆ. ಹೇಳ್ತಾವಿಲ್ರಿ, ಎಷ್ಟು ಖರೆ ಅದಾವ್ರಿ. ಬಚ್ಚೆ ಮನಕೆ ಸಚ್ಚೆ. ಭಾಳ ಹುಡುಗರು ಚಲೋ ಇರ್ತಾವೆ, ಸುಳ್ಳು ಹೇಳಕ್ಕೆ ಗೊತ್ತಾಗಲ್ಲ. ಸುಳ್ಳು ಹೇಳಕ್ಕೆ ಕಲಿಸಿದವರು ಯಾರು? ಅವ್ವ ಅಪ್ಪೆ. ನೀವೇ ಯಾಕೆ ಸುಳ್ಳು ಮಾಡೀರಿ, ನಾಲಾಯಕ್ ಮಾಡೀರಿ. ಹುಡುಗರು ಹುಟ್ಟಿದವ್ರು ಎಷ್ಟು ಚಲೋ ಇದ್ದು ರೀ, ಎಷ್ಟು ಚಲೋ ಇದ್ದು ಹುಡುಗರು. ಎಲ್ಲರೂ ನೋಡಿದವ್ರು ಮುದ್ದು ಕೊಡ್ತಿರ್ಲಿ. ಸಣ್ಣ ಹುಡುಗಿರ್ಬೇಕು ನೋಡ್ರಿ, ಸಣ್ಣ ಹುಡುಗ ಇಟ್ಟು ಇವತ್ತು ಹೆಚ್ಚಿ ಚಂದ ಅರಿವಿ ಹಾಕಿ ಕಟ್ಟೆ ಕುಡಿಸಿ ಯಾರು ಜಾತಿ ಇರೋಲ್ಲ ಹೋಗವ್ರು. ಎಷ್ಟು ಚಂದದ ಯವ್ವ ಎತ್ಕೊಂಡ್ಕಿಂತ ಮಾಡಿ ಹೋಗ್ತಿರಲಿಲ್ಲ, ಹೋಗ್ತೀವಿ. ಯಾವ ಜಾತಿ ಕೇಳಿರಿ? ಇಲ್ಲ. ಯಾರು ಕರೆದವ್ರಂತ ಈ ಕೈ ಮಾಡಿರಿ ನಿಮ್ಮ ಕೊಳ್ಳಿಗೆ ಬೀಳ್ತಿತ್ತು ಅದು. ನನ್ನವ್ರು ಇಲ್ಲ, ನಾ ಇಲ್ಲ, ರೊಕ್ಕ ಕೊಟ್ರು ಬಾಯಿಗೆ, ಏನು ಕೊಟ್ಟರು ಬಾಯಿಗೆ. ಅದಕ್ಕೆ ನಂದು ಎಷ್ಟು ನಿರ್ಮಲ ಇತ್ತು ಹುಡುಗ. ನಾ ಅನ್ನೋದಿಲ್ಲ, ನನ್ನವ್ರು ಅನ್ನೋದಿಲ್ಲ. ಹೌದಿಲ್ಲ? ಎಲ್ಲರೂ ಎತ್ಕೋತಿದ್ರಿ, ಎಲ್ಲರೂ ಮುದ್ದು ಕೊಡ್ತಿದ್ರಿ. ಈಗ ನೀವು ಕುಂತಿರ್ಲಿಲ್ಲ ಮೀಸಿ ಕೂಸ, ನಿಮ್ಗೆ ಯಾವ್ರು ಮುದ್ದು ಕೊಟ್ಟಾನ ಹಿಂಗೆ ಮಾಡೋಕೆ ಕಪಾಳ ಹೊಡಿತಾವೆ. ಯಾಕೆ ಕೆಟ್ಟದಿದು, ಮೊದಲಿನಂಗೆ ಇಲ್ಲಿದು. ಈಗ ನಾನು, ನಂದು, ನನ್ನ ಮನೆ, ನನ್ನ ಹೆಂಡತಿ, ನನ್ನ ಗಂಡ, ನನ್ನ ಮಕ್ಕಳು, ಹುಡುಗ ನಾ ಅನ್ನೋದಿಲ್ಲ, ನಂದು ಅನ್ನೋದಿಲ್ಲ. ಎಲ್ಲರೂ ಪ್ರೀತಿ ಮಾಡ್ತಿದ್ರು ಅಂತಿದ್ರು. ಹೆಂಗೆ ದೇವ್ರು ಕುಂತ ನೋಡಯ್ಯವ್ವ ಅಂತೀರು. ಈಗ ನಿಮಗೆ ಹೆಂಗೆ ಕುಂತ ನೋಡಯ್ಯ ದೆವ್ವ ಅಂತಾರೆ. ನಿಮ್ಗೆ ಯಾರು ದೇವ್ರು ಅಂತಾರೆ? ನಿಮಗೆ ಕುಂತ ನೋಡು ದೇವ್ ಹೆಂಗೆ ಕುಂತ ನೋಡು ಅಂತಾರಿಲ್ಲ. ಯಾಕೆ? ಮಕ್ಕಳು ಸ್ವಚ್ಛ ಇರ್ತಾವೆ, ನಿರ್ಮಲ ಇರ್ತಾವೆ. ಅವಕ್ಕೆ ದೇವ್ ಮಾಡಿದವರು ಯಾರು? ನೀವೇ ಹಡ್ದವ್ವ ಹಡ್ದಪ್ಪ. ಏನು ಮಾಡಿ, ಇದು ನಿನ್ನ ಚಡ್ಡಿ, ಇದು ನಿನ್ನ ಪುಸ್ತಕ, ಇದು ನಿನ್ನ ಅಂಗಿ ಹೇಳಿ ಕಲಿಸಿ ಕುಂತೀರಿ. ಅಂದ್ ಚಡ್ಡಿ ಯಾರು ತೊಗೊಳ್ರು? ನಾನು ಕಸ್ಕೋತಾವೆ, ಜಗಳ ಶುರು ಮಾಡ್ತಾರೆ. ಕಲಿಸೋರು ಯಾರು? ನೀವೇ ಅಲ್ಲ. ದೇವರಂಥ ಮಕ್ಕಳಿಗೆ ದೇವ್ ಮಾಡೀರಿ ಅಪ್ಪ. ಎಂಥ ಶರಣಂಥ ಮಕ್ಕಳಿಗೆ ಮರಣ ತಂದಿಟ್ರಿ ನೀವೆಲ್ಲ. ಅದಕ್ಕೆ ಮಹಾನುಭಾವರು ಮನುಷ್ಯನಲ್ಲಿ ಸಮತ್ವ ಬುದ್ಧಿ, ಕರುಣೆ ಇದು ಬಹಳ ಅವಶ್ಯಕತೆ ಆದ ದಯ ಅಂತ ಹೇಳಿದರು.